ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು. ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 1-10 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು. ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 1-10 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು. ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 1-10 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು. ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 1-10 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು. ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 1-10 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು.
ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ, ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು, ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 110 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ, ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು, ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 110 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ ಇನ್ನು ಇವರು ಯಾವ ರೀತಿ ನಿಭಾಯಿಸ್ತಾರೆ, ಆ ಆತಂಕ ಪಾಕಿಸ್ತಾನಿಗಳನ್ನ ಕಾಡ್ತಾ ಇದೆ. ಪಾಕಿಸ್ತಾನದ ಉಪಟಳ ಆದರೂ ಕೂಡ ನಿಲ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ ನಡೆಸ್ತಾ ಇರೋದು, ಗಡಿಯಲ್ಲಿ ಪಾಕಿಸ್ತಾನದ ಉಪಟಳ ನಿಲ್ತಾ ಇಲ್ಲ. ಇವ್ರು ಏನೇ ಉಪಟಳ ಮಾಡಿದ್ರು, ಏನೇ ಸೀಸ್ ಫೈರ್ ಉಲ್ಲಂಘನೆ ಮಾಡಿದ್ರು, ಅವರಿಗೆ ಸರಿಯಾದ ರೀತಿಯಲ್ಲೇ ಭಾರತ ಉತ್ತರವನ್ನ ಕೊಡ್ತಾ ಇದೆ. ಸೇರಿಗೆ ಸವ್ವಾ ಸೇರು ಅನ್ನುವಂತೆ 110 ಈ ರೀತಿ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು. ಜಮ್ಮು ಗಡಿಯುದ್ದಕ್ಕೂ ಈಗಾಗಲೇ ಯಾವ ರೀತಿ ಸೇನೆ ಅಲರ್ಟ್ ಆಗಿದೆ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆಗಳು ನಡೀತಾ ಇದೆ, ಡ್ರೋನ್ ಬರ್ತಾ ಇದ್ದಂಗೆ ಧ್ವಂಸ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ್ ಉಪಟಳವನ್ನ ನಿಲ್ಲಿಸ್ತಾ ಇಲ್ಲ. ಜಮ್ಮು ಗಡಿಯಲ್ಲಿ ಮತ್ತೆ ಪಾಕ್ ಫೈರಿಂಗ್ಗೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಕೌಂಟರ್ ಫೈರಿಂಗ್ ಕೂಡ ಅಲ್ಲಿ ಆಗ್ತಾ ಇದೆ. ಯಾವ ಕ್ಷಣವೂ ಕೂಡ ವಿರಮಿಸದೆ ಶತ್ರುಗಳನ್ನ